ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಕ್ಷ ಫ್ಯಾಮಿಲಿ ಕಿಚನ್. ಇವತ್ತು ನಾವು ಬೇಸನ್ ಲಡ್ಡು ಅಥವಾ ಕಡಲೆ ಹಿಟ್ಟಿನಿಂದ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಸೊ ಇವಾಗ ಲಡ್ಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ನಾನೊಂದು ಪ್ಯಾನ್ ತಗೊಂಡು ಇದಕ್ಕೆ 1 ಕಪ್ಪಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ಕಪ್ಪಷ್ಟು ಕಡಲೆ ಹಿಟ್ಟು. ಇಲ್ಲಿ 1:2 ಅಂದರೆ 1 ಕಪ್ಪು ತುಪ್ಪ ತಗೊಂಡ್ರೆ 2 ಕಪ್ಪಷ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೋಬೇಕು. ಇದನ್ನ ಇವಾಗ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಡಿಫ್ರೆಂಟ್ ಅರೋಮಾ ಬರೋವರೆಗೆ ನಾವು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ಅದರದ್ದು ರಾ ಸ್ಮೆಲ್ ಹಾಗೇ ಇದ್ದರೆ ಫೈನಲಾಗಿ ನಾವು ಲಡ್ಡು ತಿನ್ನೋತ್ತಿಗೆ ಕಡಲೆ ಹಿಟ್ಟು ಸ್ಮೆಲ್ಲೇ ಬರುತ್ತೆ. ಸೊ ಅದರಿಂದ ಚೆನ್ನಾಗಿ ಬರಲ್ಲ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಲಮ್ಸ್ ಎಲ್ಲ ಇಲ್ಲದೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಕೈ ಬಿಡಬಾರ್ದು, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿಯುತ್ತೆ. ಕಮ್ಮಿ ಇಂಗ್ರೀಡಿಯೆಂಟ್ಸ್, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ, ಪೇಷನ್ಸ್ ಬೇಕು. ಇಲ್ಲಿ ನಾವೇನು ಆರ್ಟಿಫಿಷಿಯಲ್ ಕಲರ್ ಏನು ಆ್ಯಡ್ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಕಲರಾಗಿ ಬರ್ತಾಯಿದೆ ಅಂತ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇವಾಗ ಕಡಲೆ ಹಿಟ್ಟದು ರಾ ಸ್ಮೆಲ್ಲೆಲ್ಲ ಹೋಗಿದೆ, ಒಂದು ಡಿಫ್ರೆಂಟಾಗಿ ಅರೋಮಾ ಬರ್ತಾಯಿದೆ. ಇವಾಗ ನಾವು ಸ್ಟವ್ ಸ್ವಿಚ್ ಆಫ್ ಮಾಡಿ ರೂಮ್ ಟೆಂಪ್ರೇಚರಲ್ಲಿ ಕೂಲ್ ಆಗಲಿಕ್ಕೆ ಇಡೋಣ. ಫ್ರಿಜ್ಜಲ್ಲಿ ಇಡಬಾರ್ದು. ರೂಮ್ ಟೆಂಪ್ರೇಚರಲ್ಲಿ ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ಸ್ಟವ್ ಆಫ್ ಮಾಡಿದಂಗೆ ಸ್ವಲ್ಪ ಹೊತ್ತು ನಾವು ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೂಲ್ ಆಗಲಿಕ್ಕೆ ಇಡೋಣ. ಇವಾಗ ನೀವು ನೋಡ್ಬೋದು ಹಾಫ್ ಆನ್ ಅವರ್ ಆಗಿದೆ, ಕೂಲ್ ಆಗಿದೆ. ಇವಾಗ ನಾವು ಶುಗರ್ 1 ಕಪ್ಪಷ್ಟು ಶುಗರ್ನ ಪೌಡರ್ ಮಾಡ್ಕೊಂಡಿದ್ದೀನಿ. ಅಥವಾ ನೀವು ಹಾಗೇ ಹಾಕೋಬೋದು, ಬಟ್ ನಾನಿಲ್ಲಿ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಯಾಕೆ ನಾವು ಕೂಲಾಗ್ಲಿಕ್ಕೆ ಇಡ್ತೀವಿ ಅಂದರೆ ಬಿಸಿ ಇರೋತ್ತಿಗೆ ಹಾಕಿದರೆ ಶುಗರೆಲ್ಲ ಮೆಲ್ಟಾಗಿ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಕೂಲ್ ಆದಮೇಲೆ ನಾವು ಶುಗರ್ ಆ್ಯಡ್ ಮಾಡ್ಕೋಬೇಕು. ಹಾಗೇನಿಲ್ಲಿ 1/2 ಟೀ ಸ್ಪೂನಷ್ಟು ಕಾರ್ಡಮಮ್ ಪೌಡರ್ ಹಾಕ್ತಾಯಿದ್ದೀನಿ, ಏಲಕ್ಕಿ ಹುಡಿ. ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸಾಕು, ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಸ್ವಲ್ಪ ಸ್ವಲ್ಪ ತಗೊಂಡು ರೌಂಡ್ ಶೇಪಲ್ಲಿ ಲಡ್ಡು ಥರ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಇವಾಗ ನಾವು ಅದಕ್ಕೆ ಮಧ್ಯದಲ್ಲಿ ಬಾದಾಮ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಪಿಸ್ತಾ ಯಾವುದಾದ್ರೂ ಹಾಕೋಬೋದು. ನೋಡಿ ಫೈನಲಾಗಿ ಲಡ್ಡು ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.